ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನೋಡ್ರಿ ಆರಾಮದ್ದೀನಿ, ನೀವು ಆರಾಮದಿರಂತ ಅನ್ಕೋತೀನಿ. ನಂದು ಮೋನೋ ಆದಮೇಲೆ ತುಂಬ ಜನ ಕೇಳ್ತಾಯಿದ್ರು, ನೀವೇ ಅಪ್ಲೈ ಮಾಡಿದ್ರಾ, ಹೇಗೆ ಅಪ್ಲೈ ಮಾಡಿದ್ರಿ, ಪ್ಲೀಸ್ ಒಂದು ವೀಡಿಯೋ ಮಾಡಿ ಹೇಳಿ ಅಂತ. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಹೇಗೆ ಅಪ್ಲೈ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿಕೊಂಡು studio.youtube ಅಂತ ಸರ್ಚ್ ಮಾಡಿ ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ತಕ್ಷಣ ಅಲ್ಲಿ ಎಸ್ ಸಿಂಬಲ್ ಕಾಣುತ್ತೆ ನೋಡಿ, ಅರ್ನ್ ಅಂತ, ಅದ್ರ ಮೇಲೆ ಟಚ್ ಮಾಡಿ. ಆಮೇಲೆ ಅಪ್ಲೈ ಅಂತ ಬಂದಿರುತ್ತೆ. ಆಮೇಲೆ ಸ್ಟುಡಿಯೋದಲ್ಲೂ ತೋರಿಸುತ್ತೆ, ಅಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ತೋರಿಸುತ್ತೆ. ಬಟ್ ಅಲ್ಲಿ ಅಪ್ಲೈ ಮಾಡೋದಕ್ಕಿಂತ ಕ್ರೋಮಲ್ಲಿ ಅಪ್ಲೈ ಮಾಡೋದು ಬೆಸ್ಟ್ ಅಂತೀನಿ. ಅಲ್ಲಿ ಅಪ್ಲೈ ಅಂತ ಬಂದಿರುತ್ತಲ್ಲ, ಅದ್ರ ಮೇಲೆ ಟಚ್ ಮಾಡಿದೆ. ಇವಾಗ ಫಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ, ಸ್ಟಾರ್ಟ್ ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಅದು ಸ್ಟಾರ್ಟ್ ಮೇಲೆ ಟಚ್ ಮಾಡಿದ್ರೆ ಇದೆಲ್ಲ ಅವ್ರದ್ದು ರೂಲ್ಸ್. ಇದು ಅದನ್ನೆಲ್ಲ ಓದ್ಕೊಳ್ಳೋಕೆ ಹೇಳ್ತಾರೆ. ಬಟ್ ನೀವು ಎಲ್ಲ ಅಪ್ಲೈ ಮಾಡಬೇಕಾದ್ರೆ ಸ್ಕ್ರೀನ್ ವೀಡಿಯೋ ಮಾಡ್ಕೊಂಬಿಡಿ, ಅಂದರೆ ಯಾವಾಗಾದರೂ ಓದ್ಕೊಳ್ಳೋಕ್ಕೂ ನಡೆಯುತ್ತೆ. ಇಲ್ಲಾಂದರೆ ತುಂಬ ಇದೆ, ಎಷ್ಟು ಅಂತ ಓದೋಕ್ಕಾಗುತ್ತೆ. ಅದು ಸ್ಕ್ರೀನ್ ವೀಡಿಯೋ ಮಾಡಿಕೊಂಡ್ರೆ ಆಮೇಲೆ ನಡೆಯುತ್ತೆ ಓದ್ಕೊಳ್ಳೋಕ್ಕೆ. ಆಮೇಲೆ ಎಸ್ ಅಂತ ಕೊಡಿ. ಅಲ್ಲಿ ಈ ಕಂಡೀಷನ್ಸ್ಗೆಲ್ಲ ಓಕೆ ಅಂತ ಹೇಳಿದಾಗೆ ಅದು ಅಕ್ಸೆಪ್ಟ್ ಅಂತ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದು ಕಂಪ್ಲೀಟ್ ಆಯಿತು. ಇವಾಗ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ಪು ಅಂದರೆ ನಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇದೆನಾ ಅಂತ ಕೇಳೋ ಥರ ಇದು ಈ ಥರ ಬರುತ್ತೆ. ಇದೇನು ಕೇಳ್ತಾ ಇದೆ, ನಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇದೆನಾ ಅಂತ. ಅಂದರೆ ನಮಗೆ ಆ್ಯಡ್ಸಿಂದನೇ ಅಲ್ಲ ಬರೋದು ದುಡ್ಡು, ಹಾಗಾಗಿ ನಮ್ಮ ಹತ್ರ ಇದೆನಾ ಅಂತ ಕೇಳ್ತಾ ಇದೆ. ಇತ್ತಪ್ಪ ಅಂದರೆ ಅದನ್ನು ಲಿಂಕ್ ಮಾಡಬೇಕು. ನಮ್ಮ ಹತ್ರ ಇರಲ್ವಲ್ಲ, ಹೊಸ ಯೂಟ್ಯೂಬರ್ಸ್ ಅಲ್ಲ, ಹಾಗಾಗಿ ನಾವು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಕಂಟಿನ್ಯೂ ಅಂತ ಹೇಳಿ. ಆಮೇಲೆ ಅದು ಅಕೌಂಟ್ ಓಪನ್ ಆಗುತ್ತೆ. ಅದರಲ್ಲಿ ಎಲ್ಲ ನಮ್ಮದು ನೇಮ್ ಆಗಿರಲಿ, ಅಡ್ರೆಸ್ ಆಗಿರಲಿ, ಪ್ರತಿಯೊಂದು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ದು ಯಾವುದಿದೆ ಅಕೌಂಟು ಅದು ಹೆಸರು ತೋರಿಸುತ್ತಲ್ಲಿ. ನೆಕ್ಸ್ಟು ಅಲ್ಲಿ ಯಾವ ಕಂಟ್ರಿ ಅಂತ ಬಂತು, ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಎಲ್ಲ ಇಷ್ಟು ಉದ್ದ ಫಾರ್ಮ್ ಇರುತ್ತೆ, ಅದಕ್ಕೆಲ್ಲ ಎಸ್ ಅಂತ ಕೊಟ್ಕೊತ ಹೋಗಿ. ಸೆಲೆಕ್ಟ್ ಮಾಡ್ಕೊಂಡು ಸೆಟಪ್ ಟು ಅಕೌಂಟ್ ಅಂತ ಬಂತು ಇವಾಗ, ಅಂದರೆ ಅಕೌಂಟ್ ರೆಡಿ ಮಾಡ್ಕೊಳ್ಳಿ ಅಂತ. ಇವಾಗ ನೆಕ್ಸ್ಟು ನೇಮ್ ಹಾಕೋಬೇಕು. ಆಮೇಲೆ ರಾಧಿಕಾ ಕನ್ನಡತಿ ಅಂತ ನನ್ನ ಚಾನಲ್ ನೇಮ್ ಹಾಕಿದರೆ ಬರಲ್ಲ ಅದು. ನಮ್ಮದು ಒರಿಜಿನಲ್ ನೇಮ್ ಏನಿರುತ್ತೆ ಆ ನೇಮ್ ಹಾಕ್ಕೋಬೇಕು. ಫಸ್ಟು ನೇಮ್ ನಮ್ಮದು, ಆಮೇಲೆ ಸೆಕೆಂಡು ಹಸ್ಬೆಂಡ್ ನೇಮ್ ಅಂತಿರಲ್ಲಿ ನಮ್ಮ ನೇಮ್ ಹಾಕ್ಕೋಬೇಕು. ಅಡ್ರೆಸ್ ಲೈನ್ 1 ಅಂತಿದೆಯಲ್ಲ, ಅಲ್ಲಿ ಹಸ್ಬೆಂಡ್ ನೇಮ್. ಆಮೇಲೆ ಅಡ್ರೆಸ್ ಲೈನ್ 2 ಅಂತಿದೆಯಲ್ಲ, ಅಲ್ಲಿ ನಮ್ಮದು, ಅಲ್ಲಿ ಡಿಸ್ಟಿಕ್ಕು ಮತ್ತು ತಾಲೂಕು, ನಮ್ಮದು ಊರು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಟೌನ್ ಅಥವಾ ಸಿಟಿ ಅಂತ ಇದೆ, ನಮ್ಮ ಊರು ನೇಮ್ ಹಾಕ್ಕೋಬೇಕಲ್ಲಿ. ಆಮೇಲೆ ನಮ್ಮದು ಪಿನ್ ಕೋಡು, ಕೆಳಗಡೆ ಪಿನ್ ಕೋಡ್ ಹಾಕ್ಕೊಳ್ಳೋದು. ಇವಾಗೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದೆಲ್ಲ ಕೆಳಗಡೆ ಬಂದು ನೋಡಿ. ಆಮೇಲೆ ಸಬ್ಮಿಟ್ ಅನ್ನಬೇಕು. ಸಬ್ಮಿಟ್ ಆಗುತ್ತದು. ರೀಡೈರೆಕ್ಟ್ ಟು ಯೂಟ್ಯೂಬ್ ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿ. ಆದಷ್ಟು ನಾವು ಮಾಡ್ಕೊಳ್ಳೋದು ಬೆಸ್ಟು. ಬಟ್ ಏನೋ ತುಂಬ ಜಾಸ್ತಿ ವೀಡಿಯೋಸ್ ಇತ್ತಪ್ಪ ಅಂದರೆ ಬೇರೆಯವ್ರಿಗೆ ಕೊಟ್ಟು ಮಾಡಿಸಿ ಆಯಿತಾ. ಜಾಸ್ತಿ ನಮ್ಮ ತಮ್ಮಂದ್ರು ಬಂದವರೇ ಹೇಳ್ಕೊಟ್ಟದ್ದಪ್ಪ ನನಗೆ. ಇವಾಗ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತದು. ಆಮೇಲೆ ಆದ ತಕ್ಷಣ ಈ ಥರ ಮೇಲ್ ಬರುತ್ತೆ. ಇಲ್ಲಿ ಬಂದಿದ್ದೆಲ್ಲ ಸೇಮ್ ಈ ಥರ ಮೇಲ್ ಬರುತ್ತೆ. 2 ದಿನ 24 ಅವರ್ಸ್ ತೋರಿಸಿರುತ್ತೆ, 24 ಅವರ್ಸಲ್ಲೇ ಬಂದುಬಿಡುತ್ತೆ. ಆಮೇಲೆ YT ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಬರುತ್ತೆ ನೋಡಿ, ಈ ಥರ ಫೋಟೋ ಬಂದಿತ್ತು, ಕಂಗ್ರಾಟ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಖಂಡಿತ ನಾನು ಮಾಡಿರೋ ಸಿಂಪಲ್ ಇದೆ, ಇಷ್ಟೇ ನಾನು ಮಾಡಿದ್ದು, ಏನು ಎಕ್ಸ್ಟ್ರಾ ಮಾಡಿಲ್ಲ. ನೆಕ್ಸ್ಟ್ ಯಾರ್ಯಾರು ಅಪ್ಲೈ ಮಾಡ್ತೀರಾ, ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.